ಅಪರೂಪದ ಮತ್ತು ಅನನ್ಯ ಸಂತರು. ಇವರು ಬಿಚ್ಚರ್ಗಿಯ ಗ್ರಾಮದಲ್ಲಿ ಜನಿಸಿದರು. ಹಾಗೂ ಈ ಸಿದ್ದೇಶ್ವರನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪದ್ಮಶ್ರೀ ಹಾಗೂ ಗೌರವ ಡಾಕ್ಟರೇಟನ್ನು ಒಂದು ನಿರಾಕರಿಸಿದಂಥ ಪೂಜ್ಯರು. ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಎರಡನೆಯ ಸ್ವಾಮಿ ವಿವೇಕಾನಂದರು ಅಂತ ಕರಿತಾ ಇದ್ದೇವೆ. ಈಗ ನಾವು ಇನ್ವೈಟ್ ಗಾಡ್ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಡ್ಯಾನ್ಸ್. ಈಗ ಸಾಕ್ಷಾತ್ ಶ್ರೀ ಸಿದ್ದೇಶ್ವರನೇ ಈ ವೇದಿಕೆ ಮೇಲೆ ಬರ್ತಾ ಇದ್ದೇನೆ ಅನ್ನುವಂಥ ಒಂದು ಕಳೆಯನ್ನು ನಮ್ಮ ಶಿಕ್ಷಕರು, ನಮ್ಮ ವಿದ್ಯಾರ್ಥಿಗಳು ಈಗ ತೋರಿಸ್ತಾ ಇದ್ದಾರೆ. ಈಗ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ನೃತ್ಯ. ವಿಶ್ವಕಂಡ ಮಹಾನ್ ಸಂತ, ಆಧ್ಯಾತ್ಮದ ಸಾರವನ್ನು ಉಣಬಡಿಸಿದ ಆಧ್ಯಾತ್ಮ ವಿಹಾರಿ, ನಡೆನುಡಿಯಿಂದಲೇ ಸರ್ವ ಜನರ ಹೃನ್ಮನಗಳಲ್ಲಿ ನೆಲೆಸಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಜ್ಞಾನದ ಬೆಳಕನ್ನು ಎಲ್ಲೆಡೆ ಪಸರಿಸಿದ ಜ್ಞಾನಯೋಗಿ, ತಮ್ಮ ಪ್ರವಚನಗಳಿಂದಲೇ ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯ ಸೆಲೆಯಾದ ಮಹಾನ್ ಮಾನವತಾವಾದಿ, ಇಹಪರದ ಭೋಗಗಳನ್ನು ಮೀರಿ ನಿಂತ ವಿಶ್ವಗುರು, ನಿಸರ್ಗ ಪ್ರೇಮಿ, ಶತಮಾನದ ಸಂತ, ನಡೆದಾಡುವ ದೇವರು, ಕಾಯಕ ಯೋಗಿ, ಯುಗ ಪುರುಷ, ಪದ್ಮ ಮೀರಿದ ಅನುಭಾವಿ, ಶಬ್ದ ಸಂಪತ್ತಿಗೂ ನಿಲುಕದ ವರ್ಣನಾತೀತ ಸಂತ, ಎರಡನೇ ಸ್ವಾಮಿ ವಿವೇಕಾನಂದರೆಂದೇ ಪ್ರಸಿದ್ಧಿಯಾಗಿರುವ ಪರಮಪೂಜ್ಯ ಶ್ರೀ 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 ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಈ ನೃತ್ಯ ರೂಪ ಅರ್ಪಣೆ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವರು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು. ಸಂತನೆಂದರೆ ಯಾರು, ದೈವದ ಸಿದ್ದೇಶ್ವರನ ಒಂದು ಗೀತೆಯಿಂದ ಯಾರು ವಿಷಯ ನೋಡಿದ್ದಾರೆ. ಶ್ರೀ ಸಿದ್ದೇಶ್ವರನ ಒಂದು ಗುಂಡಾಗಿರೋದಂದ್ರೆ ಯಾರು ದೈವದ ಸೇವೆ ಆಗ್ತಾರೆ. ಅವರಿಗೊಂದು ನುಡಿ ನಮನ, ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಒಂದು ನುಡಿ ನಮನ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ನಾಟಕ ನೋಡಕ್ ಹೋಗಿರ್ತೇವೆ, ಕುರ್ಚಿ ಮೇಲೆ ಕೂತಿರ್ತೇವೆ, ನಮ್ಗೆ ಟಿಕೆಟ್ ಕೊಟ್ಬಿಡ್ತೇವೆ. ನಾವು ಫಸ್ಟ್ ಕ್ಲಾಸ್ ಕುರ್ಚಿ ಮೇಲೆ ಕೂತಿರ್ತೇವೆ. ಟಿಕೆಟ್ ಮುಗಿದ ಕೂಡಲೇ 3 ತಾಸು ಮುಗಿದ ಕೂಡಲೇ ಮುಗಿತೇವೆ, ಕುರ್ಚಿ ತಗೊಂಡು ಹೋಗ್ತಾರೆ. ಕುರ್ಚಿ ಭಾಳ ಮಸ್ತ್ ಅದ, ನಾನು ಟಿಕೆಟ್ ಹೆಂಗೆ ತೆಗೆದೇನೆ, ಇದನ್ನು ತಗೊಂಡು ಹೋಗಬೇಕು ಅಂದ್ರೆ ಎಳಸ್ತು ವಾಂಛ ಬದುಕಲಿಕ್ಕೆ ಬರಲಿಲ್ಲ. ಭಕ್ತ ಜಗತ್ತಿನಲ್ಲಿ ಸಂತೋಷವಾಗಿರ್ತಾನೆ, ಆದರೆ ಮನಸ್ಸ ಎಳಸೋದಿಲ್ಲ. ನೋಡಿ ಸಂತೋಷ ಪಡೋದು ಎಷ್ಟು ಸುಲಭದ, ಎಷ್ಟು ಆನಂದದ. ನೀವೆಲ್ಲ ಇಷ್ಟು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯೊಳಗೆ ಒಂದಿಷ್ಟು ಏನಾದರೂ ತಿಲಕ, ವಿಭೂತಿ, ಅದು ಇದು ಏನೋ ಒಂದಿಷ್ಟು ಹಚ್ಚಿಕೊಂಡು ಚಂದಾಗಿ ಇಲ್ಲಿ ಬಂದು ಕೂತಿದ್ದನ್ನು ನೋಡಿ ಆನಂದ ಪಡುವಂಥ ಮನಸ್ಸಿತ್ತು ಅಂದರೆ ಅದೇ ಅಧ್ಯಾತ್ಮ. ನಿಮ್ಮ ಕಿಶದಾಗಿದ್ದಿದ್ದು ನನ್ನ ಕಿಶಕ್ಕೆ ಬರಲಿ ಅಂದರೆ ಅದೇ ಪ್ರಪಂಚ. ಯಾವುದು ಆನಂದ ಕೊಡ್ತದೆ? ನಾವು ಪ್ರಾಪಂಚಿಕರಾಗಬೇಕು ಅಥವಾ ದಿವ್ಯ ಮಾನವರಾಗಬೇಕು? ಏನಾಗಬೇಕು? ಸಂತೋಷಿಯಾಗಬೇಕು, ಅಧ್ಯಾತ್ಮಿಯಾಗಬೇಕು. ಜ್ಞಾನವು ಇದೆಯೆಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ದಾನದಲ್ಲಿ ಜ್ಞಾನವು ಇದೆಯೆಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ಸೇವೆಯಲ್ಲಿ ದೇವರನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಈ ಮತಗಳಿಗೆ ಬೆಂಕಿಯಾಗಿತ್ತು, ಎಲ್ಲರೂ ಒಂದೇ ಎನ್ನುವುದಾದೆತ್ತು.
ಎದ್ದ ಬಳಿಕ ಒಂದು ಕನ್ನಡಿ ಹಾಕೋಬೇಕು. ಎದುರಿಗೆ ಏನು ಹಾಸಿಗೆ ಇರ್ತದೆ, ಹಾಸಿಗೆ ಮುಂದೆ ಒಂದು ದೊಡ್ಡ ಕನ್ನಡಿ ಇಡಬೇಕು. ಎದ್ದ ಕೂಡಲೇ ಮುಖ ನೋಡಬೇಕು. ನಗುತ್ತಿತ್ತು ಅಂದ್ರೆ ಹಾಸಿಗೆ ಬಿಟ್ಟು ಹೇಳ್ಬೇಕು. ಏನಾರೆ ಒಂದು ಥರ ಇತ್ತು ಅಂದ್ರೆ ಮತ್ತೆ ಮಲ್ಕೊಂಡ್ಬಿಡಬೇಕು. ಸುಂದರವಾದ ಜಗತ್ತಿನಲ್ಲಿ ನಿನ್ನ ಮುಖ ಸುಂದರ ಇರಬೇಕಲ್ಲ. ಮತ್ತು ಬಣ್ಣ ಹಚ್ಚಿರೋದು ಸುಂದರ ಅಲ್ಲ, ನಕ್ಕೋತಿರೋದೇ ಸುಂದರ. ಕಿಸೆಯಿಲ್ಲದ ತೊಟ್ಟಿನಿ ಅಂಗಿ ಸುರಿಸಿದೆಯ ಬ್ಯಾಕ ಸುಗ್ಗಿ. ಕಿಸೆಯಿಲ್ಲದ ತೊಟ್ಟಿನಿ ಅಂಗಿ ಸುರಿಸಿದೆಯ ಬ್ಯಾಕ ಸುಗ್ಗಿ. ಕರೆಯುತ್ತಿದ ಜಗ ನಿನ್ನ ಹೋಗಿ, ಕರೆಯುತ್ತಿದ ಜಗ ನಿನ್ನ ಹೋಗಿ. ಮತ್ತೆ ಹುಟ್ಟಿದಾರು ನೀಯೋಗಿ, ಮುಳಿದೋಯ್ತು ತೇಲುವ ದೋಣಿ. ಕಳಚೀತು ಆಧ್ಯಾತ್ಮ ಮಣಿ, ಮುಳಿದೋಯ್ತು ತೇಲುವ ದೋಣಿ. ಕಳಚೀತು ಆಧ್ಯಾತ್ಮ ಮಣಿ. ಸತ್ಯ ಶಿವಾಯ ಅಗಣಿತ ನಾಮ ನಮಃ ಶಿವಾಯ ಅಗಣಿಮೂಲ ನಮಃ ಶಿವಾಯ ಅಮೃತಾನಂದ ನಮಃ ಶಿವಾಯ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ. ನಾನು ದಯವಿಟ್ಟು ಪಾಲಕರಲ್ಲಿ ವಿನಂತಿ, ವೇದಿಕೆ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ಪಾಲಕರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಪ್ಲೀಸ್ ದಯವಿಟ್ಟು ಜ್ಞಾನದ ಜ್ಯೋತಿ ಎಂದು ಅನಂತ ದಯವಿಟ್ಟು ಯಾರು ಫೋಟೋವನ್ನು ತೆಗಿಬಾರ್ದು. ಶ್ರೀಗಳು ಭೌತಿಕರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ಕಡೆ ಬಂದ್ರೆ ಇಲ್ಲಿ ಮಕ್ಕಳು ಬರ್ತಾರೆ. ಮಕ್ಕಳು ಬರೋದಿಲ್ಲ ಇಲ್ಲಿ, ಆದ್ರೆ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ಬರ್ಬೇಕು ಮಕ್ಕಳು? 150 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಿ ಬರ್ಬೇಕು, ಎಲ್ಲಿ ಬರ್ಬೇಕು ಅವರು? ದಯವಿಟ್ಟು